Good morning students, welcome to the chemistry CET class. So last class ಅಲ್ಲಿ classification of element and periodicity in properties chapter ಬಗ್ಗೆ CET questions ನ sort out ಮಾಡ್ತಾ ಇದ್ವಿ. So next move on to leftover questions. Yes, here it is. So 16 questions ತನಕ sort out ಮಾಡಿದ್ವಿ. Next 17 questions ನೋಡಿ ಇಲ್ಲಿ. A transition element X has the configuration ಕಂಪ್ಲೀಟ್ ನೋಬಲ್ ಗ್ಯಾಸ್ ಆರ್ಗನ್ ಇದೆ. ಅದ್ರ ಮೇಲೆ ನಿಮಗೆ ನೆಕ್ಸ್ಟ್ D4 ಕಾನ್ಫಿಗರೇಷನ್ ಇದೆ. ಇನ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ ಇಟ್ಸ್ ಅಟಾಮಿಕ್ ನಂಬರ್ ಈಸ್. ಸೊ ಇಲ್ಲಿ ನಿಮಗೆ ಎಕ್ಸ್ ಅನ್ನ ಎಲಿಮೆಂಟ್ ಏನು ಕೊಟ್ಟಿದ್ದಾರೆ ಅದು ಬಂದು ಟ್ರಾನ್ಸಿಷನ್ ಎಲಿಮೆಂಟ್ ಆಗಿದೆ. ಅದ್ರ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಮತ್ತು ಆಕ್ಸಿಡೇಷನ್ ಸ್ಟೇಟ್ +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ನೀವು ಓವರ್ ಆಲ್ ಅಟಾಮಿಕ್ ನಂಬರ್ ಆಫ್ ದಟ್ ಎಕ್ಸ್ ಎಲಿಮೆಂಟ್ ಕೇಳಿದ್ದಾರೆ. ಆಪ್ಷನ್ ಎ 25, option B 26, option C 22, option D 19. ಸೊ ಇಲ್ಲಿ ನಾವೇ ನೋಡ್ದಂಗೆ ಆರ್ಗನ್ ನೋಬಲ್ ಗ್ಯಾಸ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಆರ್ಗನ್ ಅಂತ ಅಂದರೆ ಸೊ ಎಷ್ಟು ಬರುತ್ತೆ ನಿಮಗೆ ಅಟಾಮಿಕ್ ನಂಬರ್ ಆರ್ಗನ್ ಇದು 18 ಪ್ಲಸ್ ಡಿ ಆರ್ಬಿಟಲ್ಲಿ 4 ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ 4 ಪ್ಲಸ್ ಸೊ 3 ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ದಾರೆ +3 ಹಾಗಾಗಿ 3 ಸೇರಿಸ್ತೀನಿ ಇದಕ್ಕೆ. ಸೊ 18 + 4 ಅಂತ ಅಂದರೆ 22 22 + 3 ಅಂತ ಅಂದರೆ 25. ಸೊ ಅಲ್ಲಿಗೆ ಆ ಎಕ್ಸ್ ಎಲಿಮೆಂಟ್ನ ಅಟಾಮಿಕ್ ನಂಬರ್ ಎಷ್ಟಾಯಿತು 25. ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ IUPAC ನೇಮ್ ಆಫ್ ದ ಎಲಿಮೆಂಟ್ with atomic number Z is equal to 109 is. So option A UNP, option B UNS, option C UNO, option D UNE. ಸೊ ಇಲ್ಲಿ ನಿಮಗೆ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ 109 ಅಂತ. ಆ ಎಲಿಮೆಂಟ್ನ IUPAC ನಾಮನ್ಕ್ಲೇಚರ್ನ ಕೇಳಿದ್ದಾರೆ. ನಾಮನ್ಕ್ಲೇಚರ್ನ ಸಿಂಬಲ್ ಹೇಳಿದ್ದಾರೆ. ಸೊ UNP ನಿಮಗೆ 1 ಇಂದ 0 ಇಂದ ನಿಮಗೆ 9 ತನಕ ಬಂದರೆ ಸೊ ಏನೇನು ಯೂಸ್ ಮಾಡಬೇಕು ಪ್ರಿಫಿಕ್ಸಸ್ ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ ರೀತಿ ನೀವು ನೋಡೋದಾದರೆ 109 ಕೊಟ್ಟಿದ್ದಾರೆ. 1ಗೆ ಅನ್, 0ಗೆ ನಿಲ್ ಅಂತ ಬರುತ್ತೆ. ಸೊ 9ಗೆ NEM, IUM ಸೇರಿಸ್ಬೇಕು ಲಾಸ್ಟಿಗೆ NEM. ಸೊ ಅಲ್ಲಿಗೆ 109 ಅಂತ ಅಂದರೆ 109ಗೆ ಅನ್, ನಿಲ್, NEM, ಅನ್ನಿಲ್ NEM. ಸೊ ಅಲ್ಲಿಗೆ ಯು, ಅನ್ನಿಂದ ಯು, ನಿಲ್ಲಿಂದ ಎನ್, NEM ಇಂದ ಇ. ಸಿಂಬಲ್ ಏನಾಯಿತು UNE. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ UNP ಅಂದರೆ ಅನ್ನಿಲ್ ಪೆಂಟಿಯಂ 105 ಆಯಿತು. ಸೊ ಅನ್ನಿಲ್ ಸೆಪ್ಟಿಯಂ 107, ಅನ್ನಿಲ್ ಆಕ್ಟಿಯಂ 108. ಸೊ ಅಲ್ಲಿ 109 ಕೇಳಿರೋದು ಅನ್ನಿಲ್ NEM. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಶೀಸ್ ದ ಸೈಜ್ ಆಫ್ ದ ಫಸ್ಟ್ ಸ್ಪೀಶೀಸ್ ಈಸ್ ಮೋರ್ ದ್ಯಾನ್ ದ ಸೆಕೆಂಡ್. ಸೊ ಇಲ್ಲಿ ನಿಮಗೆ ಫಸ್ಟ್ ಇಲ್ಲಿ ಸಮ್ ಸ್ಪೀಶೀಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅಲ್ಲಿರೋಂಥ ಸ್ಪೀಶೀಸಲ್ಲಿ ಫಸ್ಟ್ ಸ್ಪೀಶೀಸ್ ತುಂಬ ಸೈಜ್ ವೈಸ್ ನಿಮಗೆ ಸೊ ಏನಿರಬಾರ್ದು ನಾಟ್ ಮೋರ್ ದ್ಯಾನ್ ಸೆಕೆಂಡ್, ಸೆಕೆಂಡ್ಗಿಂತ ಜಾಸ್ತಿ ಇರಬಾರ್ದು ಅಂದರೆ ಸೆಕೆಂಡ್ಗಿಂತ ಜಾಸ್ತಿ ಇರಬಾರ್ದು ಅಂದರೆ ಇನ್ ದ ಸೆನ್ಸ್ ಕಮ್ಮಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 4 ಪೇರ್ ಆಫ್ ಸ್ಪೀಶೀಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ ಲಿಥಿಯಂ ಫ್ಲೋರಿನ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸೊ ಐರನ್ ಅಟ್ ಇಟ್ಸ್ +2 ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ +3 ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸೋಡಿಯಂ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಫ್ಲೋರಿನ್ ಅಟ್ ಇಟ್ಸ್ -1 ಆಕ್ಸಿಡೇಷನ್ ಸ್ಟೇಟ್. ಸೊ ದೆನ್ ಆಪ್ಷನ್ ಡಿ ಅಲ್ಲಿ ಸಲ್ಫರ್ ಮತ್ತು ಆಕ್ಸಿಸಮ್. ಸೊ ಈ ಆಪ್ಷನ್ಸಲ್ಲಿ ನೋಡೋದಾದರೆ ನಿಮಗೆ ಲಿಥಿಯಂ ಮತ್ತು ಫ್ಲೋರಿನ್ ಸೊ ಅಟಾಮಿಕ್ ನಂಬರ್ ನಿಮಗೆ 3 ಮತ್ತು 9 ಈ ರೀತಿ ಬರುತ್ತೆ. ಸೊ
ಅಟಾಮಿಕ್ ನಂಬರ್ ವೈಸ್ ಡಿಫ್ರೆನ್ಸ್ ಇರೋದ್ರಿಂದ ಸೈಜ್ ವೈಸ್ ಡಿಫ್ರೆನ್ಸ್ ಇರುತ್ತೆ. ಇವನ್ ಲಿಥಿಯಂ ನಿಮ್ಗೆ ಕಮ್ಮಿ ಇರುತ್ತೆ, ಫ್ಲೋರಿನ್, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿದೆ ಇಲ್ಲಿ ಚೇಂಜ್ ಇದೆ ಅಂತ ಹೇಳ್ಬೋದು. ಅದೇ ಐರನ್ ನೋಡಿ +2 +3 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂದಾಗ ನಿಮಗೆ ಗೊತ್ತಿದೆ ಆಸ್ ಸೊ ಪಾಸಿಟಿವ್ ಚಾರ್ಜ್ ಆನ್ ಎಲಿಮೆಂಟ್ ಇನ್ಕ್ರೀಸಸ್ ಸೈಜ್ ಡಿಕ್ರೀಸಸ್. ಅಲ್ಲಿಗೆ +2 ಕಂಪೇರ್ ಮಾಡಿದ್ರೆ +3 ಸೈಜೇ ಕಮ್ಮಿ ಇರುತ್ತೆ. ಸೊ ಅಲ್ಲಿಗೆ ಇದು ಆಗಲ್ಲ. ಸೊ ಇನ್ನು ಸಲ್ಫರ್ ಆಕ್ಸಿಜನ್ ಅಂತ ಅಂದಾಗಲೂ ಇಲ್ಲೂ ಅಷ್ಟೇ ನಿಮಗೆ ಡೌನ್ ದ ಗ್ರೂಪ್ ಅಂತ ಅಂದಾಗ 16 ಗ್ರೂಪ್ ಆಗಿದ್ರು ಸಹ ಇಲ್ಲೇನಾಗುತ್ತೆ ಸೈಜ್ ವೈಸ್ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಬಟ್ ಚೇಂಜಸ್ ನಿಮಗೆ ಸೊ ಏನು ಫಸ್ಟ್ ಸ್ಪೀಶೀಸ್ ಇಸ್ ನಾಟ್ ಮೋರ್ ದ್ಯಾನ್ ಸೆಕೆಂಡ್ ಅನ್ನೋದು ಬರಲ್ಲ. ಅದೇ ಆಪ್ಷನ್ ಸಿ ನೋಡಿ ಸೋಡಿಯಂ ಮತ್ತು ಐರನ್, ಇಲ್ಲಿ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬರಲ್ಲ. ಇಲ್ಲಿ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದೆ. Na+ ಅಂದರೆ 10 ಎಲೆಕ್ಟ್ರಾನ್ಸ್, F- ಅಂದರೆ 10 ಎಲೆಕ್ಟ್ರಾನ್. ಅಲ್ಲಿಗೆ ಇದು ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಬಟ್ ಸೈಜ್ ವೈಸ್ ನೋಡೋದಾದ್ರೆ Na+ ಸೋಡಿಯಂ ಕ್ಯಾಟಯಾನ್ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಪೇರೆಂಟ್ ಆಟಮ್ಗೆ ಕಂಪೇರ್ ಮಾಡಿದ್ರೆ ಸೊ ಕ್ಯಾಟಯಾನ್ನ ಸೈಜ್ ಕಮ್ಮಿ ಇರುತ್ತೆ. ಇದು ಫ್ಲೋರಿನ್ ಆನಯಾನ್ ಇದೆ. ಸೊ ಆ ಪೇರೆಂಟ್ ಆಟಮಿಗೆ ಕಂಪೇರ್ ಮಾಡಿದ್ರೆ ಆನಯಾನ್ನ ಸೈಜ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಅಲ್ಲಿಗೆ ಫ್ಲೋರಿನ್ನ ಸೈಜ್ ಜಾಸ್ತಿ ಇರುತ್ತೆ, ಸೋಡಿಯಂನ ಸೈಜ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಆಪ್ಷನ್ಸ್ ಯಾಕಾಗಲ್ಲ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇಲ್ಲ. ಬಟ್ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದೆ. ಸೋಡಿಯಂ ಏನು ಫಸ್ಟ್ ಸ್ಪೀಶೀಸ್ ನ ಸೈಜ್ ಕಮ್ಮಿ ಇದೆ ಕಂಪೇರ್ ಟು ಸೆಕೆಂಡ್ ಸ್ಪೀಶೀಸ್. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So next question ನೋಡಿ, which of the following species has the same number of electrons in the outermost as well as penultimate shell ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮೆಗ್ನೀಷಿಯಂ at its +2 oxidation state, oxygen at its -2 oxidation state. ಸೊ ಇಲ್ಲಿ ನಿಮಗೆ ಫ್ಲೋರಿನ್ at its -1 oxidation state, calcium at its +2 oxidation state. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಕ್ವಶನ್ಸ್ ನೋಡಿ, ಕೊಟ್ಟಿರೋ ಸ್ಪೀಶೀಸ್ ಅಲ್ಲಿ ಸೊ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಎಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲೂ ಸೇಮ್ ಎಲೆಕ್ಟ್ರಾನ್ಸ್ ಇರಬೇಕು, ಮತ್ತು ಪೆನಾಲ್ಟಿಮೇಟ್ ಶೆಲ್ಲಲ್ಲೂ ನಿಮಗೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಅದ್ರ ಹಿಂದೆ ನಿಮಗೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತೇಳಿ ಕೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಅಂಥ ಸ್ಪೀಶೀಸ್ ಇದರಲ್ಲಿ ಯಾವುದು ಅಂತ ಹೇಳಿದ್ದಾರೆ. ಮೆಗ್ನೀಷಿಯಂ ಅಂತ ಅಂದಾಗ 12 ಆಯಿತು ಅಟಾಮಿಕ್ ನಂಬರ್. ಸೊ ಅಲ್ಲಿಗೆ ಅಟಾಮಿಕ್ ನಂಬರ್ 12 ಅಂತ ಅಂದಾಗ ನಿಮಗೆ ಬರ್ತೀರಾ 2, 8 ಮತ್ತು 2 ಬರುತ್ತೆ. ಸೊ ಅಲ್ಲಿಗೆ ಔಟರ್ ಮೋಸ್ಟ್ ಶೆಲ್ಲಲ್ಲೇನು ನಿಮಗೆ 2 ಬಂತು, ಬಟ್ ಪೆನಾಲ್ಟಿಮೇಟ್ ಶೆಲ್ ಹಿಂದಿನ ಶೆಲ್ಲಲ್ಲಿ 8 ಇದೆ. ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಲ್ಲ. ಇನ್ನು ಆಕ್ಸಿಜನ್ ಅಂತ ನೋಡಿದಾಗಲೂ ಅಷ್ಟೇ. ಸೊ ಅಲ್ಲಿ ನಿಮಗೆ 8 ಅಂತ ಅಂದಾಗ 2, 4 ಮತ್ತು -2 ಅಂತ ಆ್ಯಡ್ ಮಾಡಿದ್ದಾರೆ, 2, 6 ಅಂತ ಆಗತ್ತೆ. ಸೊ ಅಲ್ಲಿ 6 ಅಲ್ಲಿ ನಿಮಗೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಸೊ ಏನು ನಿಮಗೆ 6 ಎಲೆಕ್ಟ್ರಾನ್ಸ್ ಇದೆ, ಪೆನಾಲ್ಟಿಮೇಟಲ್ಲಿ 2 ಅಂತ ಆಗುತ್ತೆ. ಅದು ಸಹ ನಿಮ್ಗೆ ಆಗಲ್ಲ. 1 ಫ್ಲೋರಿನು ಆಗಲ್ಲ, ಯಾಕಂದರೆ 9 ಅಟಾಮಿಕ್ ನಂಬರ್. ಸೊ -1 ಸೇರಿದ್ರೆ 10 ಆಗುತ್ತೆ. ಸೊ ಅಲ್ಲಿ 10 ಅಂತ ಅಂದಾಗೂ 2, 8. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲೂ 8 ಇದೆ. ಅದ್ರ ಪೆನಾಲ್ಟಿಮೇಟ್ ಶೆಲ್ ಹಿಂದಿನ ಶೆಲ್ಲಲ್ಲಿ ಎಷ್ಟು ಬರುತ್ತೆ 2 ಬರುತ್ತೆ. ಸೊ ಹಾಗಾಗಿ ಮೆಗ್ನೀಷಿಯಂ, ಆಕ್ಸಿಜನ್, ಫ್ಲೋರಿನ್ ಈ 3 ಸಹ ಆಗಲ್ಲ. ಇನ್ನು ಆಪ್ಷನ್ ಡಿ ಯಾವ್ದು ಬರುತ್ತೆ, ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ನೋಡೋಣ. ಸೊ ಕ್ಯಾಲ್ಶಿಯಂನ ಅಟಾಮಿಕ್ ನಂಬರ್ ನಿಮಗೆ 20 ಬರುತ್ತೆ. ಸೊ 20 ಅಂತ ಅಂದಾಗ 2, 8, 8, 2 ಆದರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 8, 2 ಅಂತ ಬರುತ್ತೆ. ಸೊ ಅವ್ರು ಕೊಟ್ಟಿರೋದೇನು +2 ಆಕ್ಸಿಡೇಷನ್ ಸ್ಟೇಟ್. +2 ಆಕ್ಸಿಡೇಷನ್ ಸ್ಟೇಟು ಅಂದರೆ ಈ ಎಲೆಕ್ಟ್ರಾನ ನಾನು ರಿಮೂವ್ ಮಾಡ್ತೀನಿ. ಅಲ್ಲಿ ಉಳಿಯೋದೇನು 2, 8, 8. ಓಕೆನಾ. ಸೊ ಈಗ ಅವ್ರು ಕೇಳಿರೋದೇನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು, ಪೆನಾಲ್ಟಿಮೇಟ್ ಶೆಲ್ಲಲ್ಲೂ ಅಷ್ಟೇ. ಈಗ ಕ್ಯಾಲ್ಶಿಯಂ at its +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಔಟರ್ ಮೋಸ್ಟ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ಸ್ ಇದೆ. ಪೆನಾಲ್ಟಿಮೇಟ್ ಶೆಲ್ಲಲ್ಲೂ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತಾರೆ. ಅದ್ರ ಹಿಂದಿನ ಶೆಲ್ ಬ್ಯಾಕ್ವರ್ಡ್ ಶೆಲ್ಲಲ್ಲಿ ನೋಡಿ ಎಷ್ಟಿದೆ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅಲ್ಲಿಗೆ ಔಟರ್ ಮೋಸ್ಟ್ ಶೆಲ್ಲಲ್ಲೂ ಸೇಮ್ ಎಲೆಕ್ಟ್ರಾನ್ಸ್ ಮತ್ತು ಪೆನಾಲ್ಟಿಮೇಟ್ ಶೆಲ್ಲಲ್ಲೂ ಸೇಮ್ ಎಲೆಕ್ಟ್ರಾನ್ಸ್ ಇರೋ ಅಂಥ ಸ್ಪೀಶೀಸ್ ಕೊಟ್ಟಿರೋ ಸ್ಪೀಶೀಸಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್, ಕ್ಯಾಲ್ಶಿಯಂ at its +2 ಆಕ್ಸಿಡೇಷನ್ ಸ್ಟೇಟ್. ಸೊ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ ನಿಮಗೆ +2 ಆಕ್ಸಿಡೇಷನ್ ಸ್ಟೇಟಲ್ಲಿ ವೇಲೆನ್ಸ್ ಶೆಲ್ಲಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲೂ 8 ಎಲೆಕ್ಟ್ರಾನ್ಸ್ ಇದೆ.
ಪೆನಾಲ್ಟಿಮೇಟ್ ಅಂದರೆ ಆ ಏನು ಔಟರ್ ಮೋಸ್ಟ್ ಶೆಲ್ನ ಹಿಂದಿನ ಶೆಲ್ ಬ್ಯಾಕ್ವರ್ಡ್ ಶೆಲ್ಗೆ ಅಂತಾರೆ. ಸೊ ಅಲ್ಲೂ ಸಹ ನಿಮಗೆ 8 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅ ಗಿವನ್ ಶೆಲ್ ದ ಆರ್ಡರ್ ಆಫ್ ಸ್ಕ್ರೀನಿಂಗ್ ಎಫೆಕ್ಟ್ ಈಸ್ ಆಪ್ಷನ್ ಎ ಎಸ್ greater than P, which is greater than D, which is greater than F. Option B, F greater than D, which is greater than P, which is greater than S. Option C, P less than D, less than S, less than F. Option D, D greater than F, which is less than S, which is greater than P. ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ, ನ್ಯೂಕ್ಲಿಯಸ್ ಒಳಗೆ ಹತ್ರ ಇರೋಂಥ ಶೆಲ್ ಇರೋಂಥ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಔಟರ್ ಮೋಸ್ಟ್ ಶೆಲ್ ಇರೋಂಥ ಎಲೆಕ್ಟ್ರಾನ್ಸಿಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ರೀಚ್ ಆಗೋದನ್ನ ಅಬ್ಸ್ಟಕಲ್ ಮಾಡುತ್ತೆ. ಅದನ್ನೇ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಅಂತೀವಿ. ಆ ಸ್ಕ್ರೀನಿಂಗ್ ಎಫೆಕ್ಟ್ ಯಾವ ಆರ್ಬಿಟಲಿಗೆ ಜಾಸ್ತಿ ಇರುತ್ತೆ, ಯಾವ ಆರ್ಬಿಟಲಿಗೆ ಕಮ್ಮಿ ಇರುತ್ತೆ ಅನ್ನೋದನ್ನ ಆರ್ಡರ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಕರೆಕ್ಟ್ ಆರ್ಡರ್ ಯಾವುದು ಅಂತ ಹೇಳಿದ್ದಾರೆ. ಸೊ ನಾನು ಈಗ ತಾನೇ ಹೇಳಿದೆ, ನ್ಯೂಕ್ಲಿಯಸ್ ಹತ್ರ ಇರೋಂಥ ಏನು ಎಲೆಕ್ಟ್ರಾನ್ಸ್, ಶೆಲ್ಡ್ ಎಲೆಕ್ಟ್ರಾನ್ಸು ಫಾರ್ ಅವೇ ಇರೋಂಥ ಎಲೆಕ್ಟ್ರಾನ್ಸ್ನ ಶೀಲ್ಡ್ ಮಾಡುತ್ತೆ. ಶೀಲ್ಡಿಂಗ್ ಎಫೆಕ್ಟ್ ಅಂತ ಅಂತಾರೆ, ಶೀಲ್ಡ್ ಮಾಡುತ್ತೆ ಅಂತ ಹೇಳಿದೆ. ಅಲ್ಲಿ ನ್ಯೂಕ್ಲಿಯಸ್ ಹತ್ರ ಬರೋ ಅಂತ ಶೆಲ್ ಅಥವಾ ನಿಮಗೆ ಶೆಲ್ ಅನ್ನೋಕ್ಕಿಂತ ಇಲ್ಲಿ ಕೊಟ್ಟಿರೋದು ಆರ್ಬಿಟಲ್ಸ್ ಯಾವ್ದು ಬರುತ್ತೆ, ಎಸ್ ಆರ್ಬಿಟಲ್ ಬರುತ್ತೆ. ಎಸ್ ಆರ್ಬಿಟಲ್ ಆದ್ಮೇಲೆ ಪಿ, ಪಿ ಆದ್ಮೇಲೆ ಡಿ, ಡಿ ಆದ್ಮೇಲೆ ಎಫ್. ಅಲ್ಲಿ ನ್ಯೂಕ್ಲಿಯಸ್ ಹತ್ರ ಇರೋಂಥ ಆರ್ಬಿಟಲ್ ಯಾವುದು, ಎಸ್. ಸೊ ಎಸ್ ಆರ್ಬಿಟಲಿಗೆ ಸೊ ಮ್ಯಾಕ್ಸಿಮಮ್ ಸ್ಕ್ರೀನಿಂಗ್ ಎಫೆಕ್ಟ್ ಇರುತ್ತೆ. ಇಟ್ ಕ್ಯಾನ್ ಶೀಲ್ಡ್. ಸೊ ಏನು ನಿಮಗೆ ಡಿ ಪಿ ಡಿ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಹಾಗಾಗಿ ನ್ಯೂಕ್ಲಿಯಸ್ ಹತ್ರ ಇರೋಂಥ ಎಸ್ ಆರ್ಬಿಟಲಿಗೆ ಮ್ಯಾಕ್ಸಿಮಮ್ ಸ್ಕ್ರೀನಿಂಗ್ ಎಫೆಕ್ಟ್ ಇರುತ್ತೆ ವೆನ್ ಕಂಪೇರ್ ಟು ಪಿ. ಇನ್ನು ಪಿ ಅಂತ ಬಂದರೆ ಡಿ ಎಫ್ ಕಂಪೇರ್ ಮಾಡಿದ್ರೆ ಪಿಗೆ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಇನ್ನು ಡಿ ಎಫ್ ಅಂತ ಬಂದರೆ ಡಿಗೆ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಎಫ್. ಸೊ ಹಾಗಾಗಿ ಅಲ್ಲಿ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ವೈಸ್ ನೋಡೋದಾದ್ರೆ ಅಮಾಂಗ್ ಎಸ್ ಪಿ ಡಿ ಎಫ್, ಎಸ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಸ್ಕ್ರೀನಿಂಗ್ ಎಫೆಕ್ಟ್ ವೆನ್ ಕಂಪೇರ್ ಟು ಪಿ ಡಿ ಎಫ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಲ್ಲಿ ನೋಡಿ, ಎಸ್ ಇಸ್ ಗ್ರೇಟರ್ ದ್ಯಾನ್ ಪಿ, ವಿಚ್ ಇಸ್ ಗ್ರೇಟರ್ ದ್ಯಾನ್ ಡಿ, ವಿಚ್ ಇಸ್ ಗ್ರೇಟರ್ ದ್ಯಾನ್ ಎಫ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. Born-Haber cycle can be used to estimate lattice energy of ionic crystals, electron gain enthalpy, electron negativity, both A and B. Born-Haber cycle ನಿಮ್ಗೆ ಗೊತ್ತಿದೆ, ಇವನ್ ಓದಿದ್ದೀರಾ. ಸೊ ಸೋಡಿಯಂ ಕ್ಲೋರೈಡ್ ಏನು ಬಂದಿತ್ತು, Na+Cl- ಲ್ಯಾಟಿಸ್ ಎಂಥಾಲ್ಪಿನ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ನಿಮಗೆ ಆ ಬ್ರೇಕಿಂಗ್ ಆಗಲಿ, ಸಬ್ಲಿಮೇಷನ್ ಆಗಲಿ, ಅಯನೈಸೇಷನ್, ಡಿಸೋಸಿಯೇಷನ್ ಎಂಥಾಲ್ಪಿ, ಸೊ ಇದನ್ನೆಲ್ಲ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದಿತ್ತು. ಸೊ ಅಲ್ಲಿ ನಿಮಗೆ ಬಾರ್ನ್-ಹ್ಯಾಬರ್ ಸೈಕಲ್ ನೀವು ಗೊತ್ತಿರೋಂಗೆ ಲ್ಯಾಟಿಸ್ ಎನರ್ಜಿ ಆಫ್ ಎನ್ ಅಯಾನಿಕ್ ಕ್ರಿಸ್ಟಲ್ಸ್ ನಾವು ಎಸ್ಟಿಮೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ನೆಗೆಟಿವಿಟಿ ಯಾವುದಾದ್ರೂ ಮಾಡ್ತೀವಾ? ಸೊ ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ಸ್ ಅಂತೂ ನಾವು ಎಸ್ಟಿಮೇಟ್ ಮಾಡ್ತೀವಿ ಅನ್ನೋದು ಗೊತ್ತು. ಅಲ್ಲಿಗೆ ಆಪ್ಷನ್ ಎ ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ಯಾಕೆ ಅಂದರೆ ಸೊ ಅಲಾಂಗ್ ವಿತ್ ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ಸ್ ಯು ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ಇವನ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಅಲ್ಲಿ ಮೈನಸ್ ಮಾಡ್ತೀವಿ ನೋಡಿ ಲ್ಯಾಟಿಸ್ ಎಂಥಾಲ್ಪಿಯಲ್ಲಿ ನಾವು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿನ. ಸೊ ಅಲ್ಲಿ ನಾವು ಯು ಕ್ಯಾನ್ ಎಸ್ಟಿಮೇಟ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಆಲ್ಸೋ. ಸೊ ಹಾಗಾಗಿ ಸೊ ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ಸ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿನೂ ಸೊ ಅಲ್ಲಿ ನಾವು ಎಸ್ಟಿಮೇಟ್ ಮಾಡ್ತೀವಿ. ಎರಡು ಬೋತ್ ಅನ್ನೋದು ಆಪ್ಷನ್ ಯಾವುದಿದೆ, ಡಿ, ಬೋತ್ ಎ ಆ್ಯಂಡ್ ಬಿ ನಾವು ಇಲ್ಲಿ ಎಸ್ಟಿಮೇಟ್ ಮಾಡ್ತೀವಿ ಬಾರ್ನ್-ಹ್ಯಾಬರ್ ಸೈಕಲ್. ನೆನ್ಪಾಕೊಳ್ಳಿ, NaCl ಲ್ಯಾಟಿಸ್ ಎಂಥಾಲ್ಪಿ ಸೊ ಏನು ಕ್ಯಾಲ್ಕುಲೇಟ್ ಮಾಡೋಂಥದ್ದಿತ್ತು. ಸೊ ಅದು ಬಾರ್ನ್-ಹ್ಯಾಬರ್ ಸೈಕಲ್. ಅಲ್ಲಿ ನೀವು ಸೊ ನಾಟ್ ಓನ್ಲಿ ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ಸ್, ಯು ಆರ್ ಆಲ್ಸೋ ಗೋಯಿಂಗ್ ಟು ಎಸ್ಟಿಮೇಟ್ ದಿ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. The outermost electronic configuration of the most electronegative element is. So most electronegative element na outermost electronic configuration ಕೇಳಿದ್ದಾರೆ. ಆಪ್ಷನ್ ಎ Ns2np3, ಆಪ್ಷನ್ ಬಿ Ns2np4, ಆಪ್ಷನ್ ಸಿ Ns2np5,
ಆಪ್ಷನ್ ಡಿ NS2 NP6. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದರೆ ಯಾವುದು ಅನ್ನೋದು ನಮಗೆ ಗೊತ್ತಿದೆ. ಯಾವ್ದು ಬರುತ್ತೆ? ಫ್ಲೋರಿನ್. ಫ್ಲೋರಿನ್ ಅಂದರೆ ಯಾವುದು? ಹ್ಯಾಲೋಜನ್. ಹ್ಯಾಲೋಜನ್ ಅಂದರೆ ಯಾವ ಗ್ರೂಪ್ ಬರುತ್ತೆ? ಸೊ ಅಲ್ಲಿ ಫ್ಲೋರಿನ್ ಅಂತಂದರೆ ಹ್ಯಾಲೋಜನ್, ಹ್ಯಾಲೋಜನ್ ಅಂದರೆ ಸೊ ಯಾವುದು? 17th ಗ್ರೂಪ್ ಎಲಿಮೆಂಟ್ ಬರುತ್ತೆ. 17th ಗ್ರೂಪ್ ಎಲಿಮೆಂಟ್ನ ಸೊ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? NS2 NP6 NP5. NS2 NP5. ಫ್ಲೋರಿನ್ ಅಂತಲ್ಲ. ಸೊ ಓವರ್ ಆಲ್ ಹ್ಯಾಲೋಜನ್ಸ್ ಅಂತ ಬಂದರೆ ನಿಮಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5. ಯಾಕಂದರೆ ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಸಾಕು ನೊಬೆಲ್ ಗ್ಯಾಸ್ ಎಲಿಮೆಂಟ್ನ ಸೊ ಎಲ್ಲ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ. ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಈ ಗ್ರೂಪ್ನ ಎಲಿಮೆಂಟ್ಸಿಗೆ. ಸೊ ಹಾಗಾಗಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ನ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5. ಅದಕ್ಕೆ ಆಪ್ಷನ್ ಸಿ ಇದೆ ನೋಡಿ. NS2 NP5 ಇಸ್ ದ ರೈಟ್ ಆನ್ಸರ್. ಇನ್ನು ಸೊ NS2 NP3 ಇದೆ 13th ಗ್ರೂಪ್ ಆಯ್ತು. ಇದು 14th ಗ್ರೂಪ್ ಬರುತ್ತೆ. ಸಾರಿ, ಇಲ್ಲಿ ನಿಮಗೆ 16th ಗ್ರೂಪ್ ಆಯಿತು. ಇದು 18th ಗ್ರೂಪ್, ಇದು 17th ಗ್ರೂಪ್, ಇದು 18th ಗ್ರೂಪ್. ಸೊ ಇದು ನಿಮಗೆ 15th ಗ್ರೂಪ್, 15th ಗ್ರೂಪ್ ಆಯಿತು. ಸೊ ಅಲ್ಲಿ ನಿಮಗೆ ಗೊತ್ತಿರಂಗೆ 17th ಗ್ರೂಪ್ ಏನಿದೆ ಹ್ಯಾಲೋಜನ್ ಫ್ಯಾಮಿಲಿ, ಅದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ದ ಕರೆಕ್ಟ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟೀಸ್ ಆಫ್ ದ ಗ್ರೂಪ್ಸ್ ಗಿವನ್ ಈಸ್. ಸೊ ಇಲ್ಲಿ ನೋಡೋದಾದ್ರೆ 4 ಆಪ್ಷನ್ಸ್ ಅಲ್ಲಿ ನಿಮಗೆ ಸೊ ಏನು ಡಿಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ಗ್ರೂಪ್ ಯಾವ್ದ್ಯಾವ್ದಿದೆ ನೋಡಿ. ಒಂದು ಮೀಥಾಲ್ ಗ್ರೂಪ್ ಇದೆ. ಸೊ ಒಂದು ಕಾರ್ಬನ್ ಟ್ರೈಫ್ಲೋರೈಡ್ ಇದೆ. ಸೊ ನೆಕ್ಸ್ಟ್ ಸಯನೈಡ್ ಇದೆ. ಇನ್ನೊಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಸೊ ಇದರಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್, ಕರೆಕ್ಟ್ ಆರ್ಡರ್ ಯಾವುದು ಅಂತ ಕೇಳಿದ್ದಾರೆ. ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂದರೆ ಏನು ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಜಾಸ್ತಿ ಇರೋದನ್ನ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂತೀವಿ. ಸೊ ಅಮೌಂಟ್ 4 ಗ್ರೂಪ್ಸ್ ಏನಿದೆ ಇಲ್ಲಿ ನಿಮಗೆ. ಸೊ ಅದರಲ್ಲಿ CH3 ಇದೆ, ಮೀಥಾಲ್ ಗ್ರೂಪ್. ಇನ್ನೊಂದು ಕಾರ್ಬನ್ ಟ್ರೈಫ್ಲೋರೈಡ್ ಇದೆ. ಸೊ ಕಾರ್ಬನ್ ಸಯನೈಡ್ ಇದೆ, ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಇಲ್ಲಿ ಮೂರಲ್ಲೂ ನಿಮಗೆ ಕಾರ್ಬನ್ನೇ ಇರೋದು. ಕಾರ್ಬನ್ನಿಗೆ ಅಟ್ಯಾಚ್ ಆಗಿರೋ ಗ್ರೂಪ್ ನೋಡಿ, ಇಲ್ಲಿ ಹೈಡ್ರೋಜನ್, ಇಲ್ಲಿ ಫ್ಲೋರಿನ್, ಇಲ್ಲಿ ನೈಟ್ರೋಜನ್. ಸೊ ಇಲ್ಲಿ ಕಾರ್ಬನ್ ಟು ಹೈಡ್ರೋಜನ್ನ ಡಿಫ್ರೆನ್ಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಸೊ ಅಷ್ಟು ಜಾಸ್ತಿ ಇರಲ್ಲ ಕಾರ್ಬನ್ ಟು ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಸೊ ಹಾಗಾಗಿ ಇದು ಲೀಸ್ಟ್ ಅಂತಾನೆ ಹೇಳ್ಬೋದು ಎಲೆಕ್ಟ್ರೋನೆಗೆಟಿವಿಟಿ ವೈಸ್. ಇಲ್ಲಿ ನೋಡಿ, ಕಾರ್ಬನ್ಗೆ ಫ್ಲೋರಿನ್ ಅಟ್ಯಾಚ್ ಆಗಿದೆ, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಫ್ಲೋರಿನ್. ಅದರಲ್ಲೂ 3 ಫ್ಲೋರಿನ್ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ನಿಮಗೆ ಇಂಡಕ್ಟಿವ್ ಎಫೆಕ್ಟ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೊ ಈ ಕಾರ್ಬನ್ ಟ್ರೈಫ್ಲೋರೈಡಿಗೆ ಎಲೆಕ್ಟ್ರೋನೆಗೆಟಿವಿಟಿ ಹೈಯೆಸ್ಟ್ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಮೀಥೈಲ್ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಕಾರ್ಬನ್ಗೆ ನೈಟ್ರೋಜನ್ ಅಟ್ಯಾಚ್ ಆಗಿದೆ. ಅದರಲ್ಲೂ ಕಾರ್ಬನ್ಗೆ ಒಂದೇ ನೈಟ್ರೋಜನ್. ಫ್ಲೋರಿನಿಗೆ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ಸ್ವಲ್ಪ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಇದೆ, ಅದರಲ್ಲೂ ಒಂದೇ ನೈಟ್ರೋಜನ್ ಅಟ್ಯಾಚ್ ಆಗಿದೆ. ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಇದೆ, ಬಟ್ ಕಾರ್ಬನ್ ಟ್ರೈಫ್ಲೋರೈಡ್ ಅಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಇರಲ್ಲ. ಆದರೆ ಮೀಥೈಲ್ ಗ್ರೂಪಿಗೆ ಕಂಪೇರ್ ಮಾಡಿದ್ರೆ ಸಯನೈಡ್ನ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನಿರೋದು ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್, OH ಗ್ರೂಪ್. ಸೊ ಹೈಡ್ರೋಜನ್ಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಕ್ಸಿಜನ್ ಅಟ್ಯಾಚ್ ಆಗಿದೆ. ಸೊ ಇದು ಸಹ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಬಟ್ ನಾಟ್ ಸೋ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್ ಟ್ರೈಫ್ಲೋರೈಡ್ ಆರ್ ಸಯನೈಡ್ ಅಂತ ಹೇಳ್ಬೋದು. ಬಟ್ ಮೋರ್ ಎಲೆಕ್ಟ್ರೋನೆಗೆಟಿವ್ ವೆನ್ ಕಂಪೇರ್ಡ್ ಟು ಮೀಥೈಲ್ ಗ್ರೂಪ್. ಹಾಗಾಗಿ ಫಸ್ಟ್ ಬರೋದು ಸೊ ಏನು ಕಾರ್ಬನ್ ಟ್ರೈಫ್ಲೋರೈಡ್ ಫಸ್ಟ್ ಬರುತ್ತೆ. ಸೊ ವಿಚ್ ಈಸ್ ಗ್ರೇಟರ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ವೆನ್ ಕಂಪೇರ್ಡ್ ಟು ಸಯನೈಡ್. Cyanide is more electronegative when compared to hydroxyl group, which is more negative when compared to methyl. So ಹಾಗಾಗಿ ಆಪ್ಷನ್ ಸಿ is the right answer. ಕಾರ್ಬನ್ಗೆ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮತ್ತು ಎಷ್ಟು ನಂಬರ್ ಆಫ್ ಆಟಮ್ಸ್ ಅಟ್ಯಾಚ್ ಆಗಿದೆ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ನೀವು ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ನ ಇಲ್ಲಿ ಹೇಳಬೇಕಾಗುತ್ತೆ. ಅಲ್ಲಿಗೆ ಆಪ್ಷನ್ ಸಿ is the right answer ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಅಮಾಂಗ್ ದಿ ಫಾಲೋಯಿಂಗ್ ಆಕ್ಸೈಡ್ಸ್ ವಿಚ್ ಈಸ್ ಲೀಸ್ಟ್ ಅಸಿಡಿಕ್.
ಸೊ ಇಲ್ಲಿ ನಿಮಗೆ 4 ಆಕ್ಸೈಡ್ಸ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ. ಈ 4 ಆಕ್ಸೈಡ್ಸ್ ಅಲ್ಲಿ ಲೀಸ್ಟ್ ಅಸಿಡಿಕ್ ಯಾವುದು, ಕಮ್ಮಿ ಅಸಿಡಿಕ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಇದೆ. ಆಪ್ಷನ್ ಬಿ B2O3 ಬೋರಾನ್ ಆಕ್ಸೈಡ್ ಇದೆ. ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. ಸೊ ಇಲ್ಲಿ ಯಾವ ಬೇಸಿಸ್ ಮೇಲೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದರೆ, ಆಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅನ್ ಎಲಿಮೆಂಟ್ ಇನ್ಕ್ರೀಸಸ್, covalent character also increases. As covalent character increases, acidity ಅಥವಾ acidic character also increases. ಏನು ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಏನು ಇನ್ಕ್ರೀಸ್ ಆಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆದಂಗೂ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಆ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆದಂಗೂ ಅಸಿಡಿಟಿ ಅಥವಾ ಅಸಿಡಿಕ್ ಕ್ಯಾರೆಕ್ಟರ್ ಸಹ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ನೀವು ಸೊ ಆಕ್ಸಿಡೇಷನ್ ಸ್ಟೇಟ್ನ ನೋಡ್ತಾ ಹೋಗಿ ಅದರಲ್ಲಿ ಕಂಡುಹಿಡಿಬಹುದು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಲಿ ಒಂದು ಆಕ್ಸಿಜನ್ಗೆ -2, ಅಲ್ಲಿ 3 ಆಕ್ಸಿಜನ್ ಇಂದ ಸೊ 3 2 6 ಆಯ್ತು. ಅಲ್ಲಿ 2 ಅಲ್ಯೂಮಿನಿಯಂ ಇಂದ +6, ಅಲ್ಲಿ 1 ಅಲ್ಯೂಮಿನಿಯಂಗೆ ಏನು ಚಾರ್ಜ್ ಆಯ್ತು +3. ಸೊ ಇಲ್ಲಿ ನೋಡಿ 3 2 6 -6, ಇಲ್ಲಿ +6, ಅಲ್ಲಿಗೆ 1 ಬೋರಾನಿಗೆ +3 ಆಯ್ತು. ಇಲ್ಲೂ ನಿಮಗೆ ಸೊ 1 ಆಕ್ಸಿಜನ್ಗೆ -2, 2 ಆಕ್ಸಿಜನ್ ಇಂದ -4, ಅಲ್ಲಿ 1 ಕಾರ್ಬನ್ಗೆ +4. ಸೊ 2 ಆಕ್ಸಿಜನ್ ಇಂದ -4, ಅಲ್ಲಿ 1 ನೈಟ್ರೋಜನ್ಗೆ +4. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಎಷ್ಟಿರೋದು +4. ಸೊ 2 +4 ಇದೆ, ಅಲ್ಲಿಗೆ ಕ್ಯಾರೆಕ್ಟರ್ ಕೋವಲೆಂಟ್ ಕ್ಯಾರೆಕ್ಟರು ಜಾಸ್ತಿ ಇರುತ್ತೆ ಮತ್ತೆ ನಿಮಗೆ ಸೊ ಅಸಿಡಿಟಿನೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ ಲೀಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಇನ್ನೊಂದು ಬೋರಾನ್ ಆಕ್ಸೈಡ್ ಇದೆ. ಸೊ ಇವೆರಡರಲ್ಲಿ ಗ್ರೂಪ್ ನೋಡೋದಾದ್ರೆ ನಿಮಗೆ ಸೊ ಪೀರಿಯಡ್ ವೈಸ್ ಸೇಮ್ ಬಂದ್ರೂ ಸಹ ಅಲ್ಯೂಮಿನಿಯಂ 13th ಗ್ರೂಪ್ ಬರುತ್ತೆ. ಸೊ ಬೋರಾನ್ ಅಲ್ಲಿ ನಿಮಗೆ ಸೆಕೆಂಡ್ ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅಸಿಡಿಕ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಕಮ್ಮಿ ಇರೋದು, ಅಸಿಡಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ನಿಮಗೆ ಅಲ್ಯೂಮಿನಿಯಂ ಈ ಒಂದು +3 ಆಕ್ಸಿಡೇಷನ್ ಸ್ಟೇಟ್ ಇದ್ರೂ ಸಹ ಲೀಸ್ಟ್ ಅಸಿಡಿಕ್ ಬಿಟ್ವೀನ್ ದೀಸ್ ಅಂತ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್. ಮೋಸ್ಟ್ ಅಸಿಡಿಕ್ ಅಥವಾ ಮೋರ್ ಅಸಿಡಿಕ್ ಅಂತ ಯಾವುದು ಅಂತ ಕೇಳಿದ್ರೆ NO2 ಬರುತ್ತೆ. ಯಾಕೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟು ಜಾಸ್ತಿ ಇದೆ, ಕೋವಲೆಂಟ್ ಕ್ಯಾರೆಕ್ಟರು ಜಾಸ್ತಿ ಇದೆ, ಅಸಿಡಿಟಿನೂ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಗ್ರೂಪ್ ವೈಸ್ ಚೇಂಜ್ ಬರೋದ್ರಿಂದ NO2ಗೆ ಮೋರ್ ಅಸಿಡಿಕ್, Al2O3 ನಿಮಗೆ ಲೆಸ್ ಅಸಿಡಿಕ್ ಬರುತ್ತೆ. ಯಾಕಂದ್ರೆ ಸೊ ಇಲ್ಲಿ ನಿಮಗೆ ಗ್ರೂಪ್ ವೈಸ್ ನೋಡೋದಾದ್ರೆ 13th ಗ್ರೂಪ್ ಬರುತ್ತೆ ಮತ್ತೆ +3 ಆಕ್ಸಿಡೇಷನ್ ಸ್ಟೇಟ್, ಹಾಗಾಗಿ ಲೆಸ್ ಅಸಿಡಿಕ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ ಅಲ್ಲಿ ಯಾವ ಒಂದು ಎಲಿಮೆಂಟಿಗೆ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ದಾರೆ, ಪಾಯಿಂಟ್ ಔಟ್ ಮಾಡಿದ್ದಾರೆ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಅಯೋನೈಸೇಷನ್ ಪೊಟೆನ್ಷಿಯಲ್ ಅಂದ್ರೆ ಸೊ ಅಲ್ಲಿ ನಿಮಗೆ ಏನು ನ್ಯೂಟ್ರಲ್ ಒಂದು ಐಸೋಲೇಟೆಡ್ ಎಲಿಮೆಂಟ್ ಅಥವಾ ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿರೋಂಥ ವೇಲೆನ್ಸ್ ಎಲೆಕ್ಟ್ರಾನ್, ಅದರಲ್ಲೂ ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ನ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿ, ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿನ ಏನಂತೀವಿ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್. ಇಟ್ ಈಸ್ ಅ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಮ್ ಆನ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಆಫ್ ಆನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಅದನ್ನೇ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಅಂತೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಕೇಳಿದ್ದಾರೆ. ಕಾರ್ಬನ್ನ, ನೈಟ್ರೋಜನ್ನ, ಬೋರಾನ, ಆಕ್ಸಿಜನ್ನ. ಸೊ ಕಾರ್ಬನ್ ಅಂತ ಅಂದಾಗ ಏನಾಯ್ತು ಅಲ್ಲಿ ನಿಮಗೆ ಅಟಾಮಿಕ್ ನಂಬರ್ 6. ಸೊ ಹಾಗಾಗಿ 1s2 2s2 2p2. ಇನ್ ನೈಟ್ರೋಜನ್ ಅಂದ್ರೆ 7 1s2 2s2 2p3. ಸೊ ಬೋರಾನ್ 5 ಆಗುತ್ತೆ 1s2 2s2 2p1. ಇನ್ನು ಆಕ್ಸಿಜನ್ 8, ಅಲ್ಲಿಗೆ 1s2 2s2 2p4.
ಸೊ ಇಲ್ಲಿ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೀಸ್ ಎಲಿಮೆಂಟ್ ಬರ್ತಿದ್ದೀನಿ. ಇಲ್ಲಿ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾದ್ರೆ ಜಾಸ್ತಿ ಅಮೌಂಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಯಾವ್ದಕ್ ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಕಾರ್ಬನ್ ಅಲ್ಲಿ ರಿಮೂವ್ ಮಾಡ್ತಾರ ಎಲೆಕ್ಟ್ರಾನ್ ನಾವು ಪಿ ಆರ್ಬಿಟಲ್ ಇರೋಂಥ 2 ಎಲೆಕ್ಟ್ರಾನ್ ಒಂದು ಅಲ್ಲಿಗೆ ಒಂದನ್ನ ರಿಮೂವ್ ಮಾಡಿದ್ರೆ ಇನ್ನೊಂದು ಹೊಡೆಯುತ್ತೆ. ಸೊ ಹಾಗಾಗಿ ಜಾಸ್ತಿ ಏನ್ ಬೇಕಾಗಲ್ಲ. ಇನ್ನು ನೈಟ್ರೋಜನ್ ನೋಡಿ 2p3 ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದೀವಿ. ಸೊ 2p3 ಅಂದ್ರೆ ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಫಾರ್ ಪಿ ಆರ್ಬಿಟಲ್. ಯಾಕೆ ಪಿ ಆರ್ಬಿಟಲ್ ಅಂತ ಅಂದ್ರೆ 6 ಎಲೆಕ್ಟ್ರಾನ್ಸ್ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್, ಹಾಫ್ ಫಿಲ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ 3. ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಇದೆ. ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಇರೋ ಅಂತ ಈ 2p3 ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದ್ರೆ ಎನರ್ಜಿ ಜಾಸ್ತಿ ಬೇಕು. ಅದೇ ಬೋರಾನ್ ಅಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ನಿಮಗೆ 2s2 ಕಂಪ್ಲೀಟ್ ಶೆಲ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಎನರ್ಜಿ ಕೊಟ್ಟರೆ ಸಾಕು, ಇಲ್ಲೂ ರಿಮೂವ್ ಆಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ 2p4 ಇದೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಇಲ್ಲೂ ಅಷ್ಟೇ ಸ್ವಲ್ಪ ಎನರ್ಜಿ ಕೊಟ್ಟರೆ ಸಾಕು, ರಿಮೂವ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಏನ್ ನೈಟ್ರೋಜನ್ ಇದೆ ಇಲ್ಲಿ ನೋಡಿ, ಸೊ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದೀವಿ, ಅದು ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಇರೋ ಅಂತ 2p ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಇರೋದ್ರಿಂದ ಡ್ಯೂ ಟು ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಸೊ ನೈಟ್ರೋಜನ್ ಹ್ಯಾಸ್ ಮ್ಯಾಕ್ಸಿಮಮ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೈಟ್ರೋಜನ್ಗೆ ಮ್ಯಾಕ್ಸಿಮಮ್ ಫಸ್ಟ್ ಅಯನೈಸೇಷನ್ ಪೊಟೆನ್ಷಿಯಲ್ ಇರುತ್ತೆ. ಯಾಕೆಂದ್ರೆ ನಾವು ಅಲ್ಲಿ ರಿಮೂವ್ ಮಾಡ್ತಾರದ್ದು ಹಾಫ್ ಫಿಲ್ಡ್ ಸ್ಟೆಬಿಲಿಟಿ ಇರೋಂಥ 2p3 ಆರ್ಬಿಟಲ್ ಇಂದ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸೈಡ್ಸ್ ಈಸ್ ಆಂಫೋಟೆರಿಕ್ ಇನ್ ಕ್ಯಾರೆಕ್ಟರ್. ಸೊ ಆಂಫೋಟೆರಿಕ್ ಆಕ್ಸೈಡ್ಸ್ ಅಲ್ಲೇ ಅಸಿಡಿಕ್ ಆಕ್ಸೈಡ್ ಬರುತ್ತೆ, ಬೇಸಿಕ್ ಆಕ್ಸೈಡ್ ಬರುತ್ತೆ, ನ್ಯೂಟ್ರಲ್ ಆಕ್ಸೈಡ್ಸ್ ಬರುತ್ತೆ, ಮತ್ತೆ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಬರುತ್ತೆ. ಅಸಿಡಿಕ್ ಆಕ್ಸೈಡ್ಸ್ ಅಂದ್ರೆ ಸೊ ಅಸಿಡಿಟಿ ನೇಚರ್, ಅಸಿಡಿಕ್ ನೇಚರ್ ಇರುತ್ತೆ ಅಂತ ಹೇಳ್ಬೋದು. ಬೇಸಿಕ್ ಆಕ್ಸೈಡ್ಸ್ ಅಂತ ಅಂದಾಗ ಬೇಸಿಸಿಟಿ ನೇಚರ್ ಇರುತ್ತೆ ಅನ್ಬೋದು. ನ್ಯೂಟ್ರಲ್ ಅಂದ್ರೆ ಸೊ ಅಸಿಡಿಕ್ ಅಲ್ಲ ಬೇಸಿಕ್ ಅಲ್ಲ ಅಂತ ಹೇಳ್ಬೋದು. ಅದೇ ಆಂಫೋಟೆರಿಕ್ ಅಂದ್ರೆ ವಿಚ್ ಬಿಹೇವ್ ಬೋತ್ ಆಸ್ ಆಸಿಡ್ ಆಸ್ ವೆಲ್ ಆಸ್ ಬೇಸಿಕ್ ಅಂತ ಹೇಳ್ಬೋದು. ಸೊ ಯಾವ್ದೋ ಒಂದು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಅದು ಬೇಸ್ ಆಗಿ ರಿಯಾಕ್ಟ್ ಆಗುತ್ತೆ ಆ ಎಕ್ಸರ್ನ ಕಾಂಪೌಂಡು. ಅದೇ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಅಸಿಡಿಕ್ ಆಗಿ ವರ್ಕ್ ಆಗುತ್ತೆ. ಅದನ್ನ ಆಂಫೋಟೆರಿಕ್ ಕ್ಯಾರೆಕ್ಟರ್ ಅಂತ ಅಂತಾರೆ. ಆ ಆಂಫೋಟೆರಿಕ್ ಆಕ್ಸೈಡ್ಸ್ ಯಾವುದು ಇದರಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಸಿಲಿಕಾನ್ ಡೈಆಕ್ಸೈಡ್, ಆಪ್ಷನ್ ಡಿ ಟಿನ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಕ್ಯಾಲ್ಸಿಯಂ ಆಕ್ಸೈಡ್ ಏನಿದೆ ಸೊ ಇದು ನಿಮಗೆ ಬೇಸಿಕ್ ಆಕ್ಸೈಡ್. ಸೊ ಯಾಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಬೇಸಿಕ್ ಆಕ್ಸೈಡ್ಸ್ ಆಗಿ ವರ್ಕ್ ಆಗುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಸೊ ಇದು ಅಸಿಡಿಕ್ ಆಕ್ಸೈಡ್ ಅಂತ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ ಇಟ್ಸ್ ಅ ಅಸಿಡಿಕ್ ಆಕ್ಸೈಡ್. SiO2 ಇಸ್ ಇದು ಅಷ್ಟೇ ನಿಮಗೆ ಪಿ ಬ್ಲಾಕ್ ಅಲ್ಲಿ ಬರುತ್ತೆ, ಬಟ್ ವೀಕ್ಲಿ ಅಸಿಡಿಕ್. ವೀಕ್ಲಿ ಅಸಿಡಿಕ್. ಅದೇ ಟಿನ್ ಆಕ್ಸೈಡ್ ಏನಿದೆ ಸೊ ಇದು ಬೋತ್ ಬಿಹೇವಿಂಗ್ ಬೋತ್ ಆಸ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್ ಆಂಫೋಟೆರಿಕ್ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬೋದು ಟಿನ್ ಆಕ್ಸೈಡ್ಗೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಟಿನ್ ಆಕ್ಸೈಡ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಈಸ್ ದ ವೀಕೆಸ್ಟ್ ಬೇಸ್. ಸೊ ಕೊಟ್ಟಿರೋದ್ರಲ್ಲಿ ವೀಕ್ ಬೇಸ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೋಡಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಡಿ ಜಿಂಕ್ ಹೈಡ್ರಾಕ್ಸೈಡ್. ಸೊ ಕೊಟ್ಟಿರೋಂಥ ಬೇಸ್ ಅಲ್ಲೇ ವೀಕ್ ಬೇಸ್ ಅಂತ ಕೇಳಿದ್ದಾರೆ. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಜಿಂಕ್ ಹೈಡ್ರಾಕ್ಸೈಡ್ ಇದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್, 3 ಕಾಂಪೌಂಡ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ನ ನೋಡ್ಬೋದು. ಯಾವ್ದು? ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ, ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಸೊ ಎಲ್ಲ 4ರಲ್ಲೂ ನೋಡಿ ಹೈಡ್ರಾಕ್ಸೈಡ್ ಕಾಮನ್ ಫ್ಯಾಕ್ಟರ್ ಇದೆ. ಕ್ಯಾಟಯನ್ ನ ನೋಡೋದಾದ್ರೆ ಸೊ ಇದು ಸೋಡಿಯಂ, ಇಲ್ಲಿ ಪೊಟ್ಯಾಷಿಯಂ, ಸೊ ಇಲ್ಲಿ ಕ್ಯಾಲ್ಸಿಯಂ. ಈ 3 ಏನು ಎಸ್ ಬ್ಲಾಕ್ ಎಲಿಮೆಂಟ್. ಎಸ್ ಬ್ಲಾಕ್ ಎಲಿಮೆಂಟ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಐತೆ. ಬಟ್ ಜಿಂಕ್
ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ಇದು ಎಸ್ ಬ್ಲಾಕ್ ಎಲಿಮೆಂಟ್ ಆಗಿರೋದ್ರಿಂದ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಜಾಸ್ತಿ ಇರೋದ್ರಿಂದ ಬೆಸಿಸಿಟಿ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಬೇಸ್ ಆಗಿದ್ದು ವರ್ಕ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೀಸ್ಟ್. ಅದೇ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಜಿಂಕ್ ಹೈಡ್ರಾಕ್ಸೈಡ್ ಏನ್ ಟ್ರಾನ್ಸಿಷನ್ ಎಲಿಮೆಂಟಿನ ಹೈಡ್ರಾಕ್ಸೈಡ್ ಏನಿದೆ, ಜಿಂಕ್ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಬೇಸ್ ಅಥವಾ ವೀಕೆಸ್ಟ್ ಬೇಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅನ್ನೋದು ನಿಮಗೆ ಅಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್ ನೋಡಿ. ವಿಚ್ ಎಲಿಮೆಂಟ್ ಹ್ಯಾಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಫಿನಿಟಿ? ಸೊ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರೋದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಏನು? ಸೊ ಏನು ನಿಮಗೆ ಎಲೆಕ್ಟ್ರಾನ್ ಗ್ರಾಬಿಂಗ್ ಕೆಪಾಸಿಟಿ ಅಥವಾ ನಿಮಗೆ ಏನು ವಿಚ್ ಈಸ್ ಲೈಕ್ಲಿನೆಸ್ ಟುವರ್ಡ್ಸ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಅದನ್ನ ಎಲೆಕ್ಟ್ರಾನ್ ಅಫಿನಿಟಿ ಅಂತೀವಿ. ಅದು ಮ್ಯಾಕ್ಸಿಮಮ್ ಯಾವ ಎಲಿಮೆಂಟಿಗಿದೆ ಕೊಟ್ಟಿರೋ 4 ಆಪ್ಷನ್ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಸೋಡಿಯಂ. ಸೋಡಿಯಂ ಗೊತ್ತಿದೆ ನಮಗೆ ಎಸ್ ಬ್ಲಾಕ್ ಎಲಿಮೆಂಟ್. ಇಟ್ ಈಸ್ ಎಸ್ ಬ್ಲಾಕ್ ಎಲಿಮೆಂಟ್. ಅಲ್ಲಿಗೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್, ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದಾಗಲ್ಲ. ಇನ್ನು ಮೆಗ್ನೀಷಿಯಂ ನೋಡಿ, ಮೆಗ್ನೀಷಿಯಂ ಅಂತ ಬಂದಾಗ ಅಲ್ಲೂ ಅಷ್ಟೇ ಅದು ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಅಲ್ಲಿಗೆ ಎಸ್ ಬ್ಲಾಕ್ ಎಲಿಮೆಂಟ್. ಅದು ಸಹ ಅದು ನಿಮಗೇನಾಗುತ್ತೆ ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಇನ್ನು ಅಲ್ಯೂಮಿನಿಯಂ ಅಂತ ಬಂದರೆ 13th ಗ್ರೂಪ್ ಎಲಿಮೆಂಟ್ಸ್. ಸೊ ಹಾಗಾಗಿ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ ಪಾಸಿಟಿವ್ ಕ್ಯಾರೆಕ್ಟರ್ ಕಮ್ಮಿ ಇರುತ್ತೆ, ಬಟ್ ಎಲೆಕ್ಟ್ರಾನ್ ಅಫಿನಿಟಿ ಕ್ಯಾರೆಕ್ಟರ್ ಅಷ್ಟು ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಏನು ಸಲ್ಫರ್ ಇದೆ ಇದಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಫಿನಿಟಿ ಇರುತ್ತೆ ಅಮಾಂಗ್ ದೀಸ್ 4 ಸ್ಪೀಶೀಸ್. ಈ 4 ಸ್ಪೀಶೀಸ್ ಅಲ್ಲಿ ಸಲ್ಫರಿಗೆ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಯಾಕೆ ಅಂದ್ರೆ ಇದು ಪಿ ಬ್ಲಾಕ್ ಎಲಿಮೆಂಟ್ ಸೈಡ್ ಬರುತ್ತೆ ಒಂದು. ಸೊ ಅಲ್ಲಿ ನಿಮಗೆ ಇನ್ನ 2 ಎಲೆಕ್ಟ್ರಾನ್ಸ್ ಗೈನ್ ಆದ್ರೆ ಏನಾಗುತ್ತೆ, ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅನ್ನೋ ಪರ್ಪಸ್ಗೆ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇದೆ compared to these 3 ಎಲಿಮೆಂಟ್. ಆಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇಷ್ಟು ನಿಮಗೇನು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನ CET ಕ್ವಶನ್ಸ್ ಆಗುತ್ತೆ. ಇದ್ರಲ್ಲಿ ಮೇಯ್ನ್ ಆಗಿ ನಿಮಗೆ ಸೊ ಏನು ಪಿರಿಯಾಡಿಸಿಟಿ ಬಗ್ಗೆ, ಅಯನೈಸೇಷನ್ ಎಂಥಾಲ್ಪಿ ಆಗಿರ್ಬೋದು, ಎಲೆಕ್ಟ್ರಾನ್ ನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ, ಸೊ ಈ ರೀತಿ ಮೆಟಾಲಿಕ್ ಕ್ಯಾರೆಕ್ಟರ್, ಈ ರೀತಿ ಕಾನ್ಸೆಪ್ಟಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಕೇಳ್ಬೋದು. ಸೊ ಆ ರೀತಿ ಅಥವಾ ಅಲ್ಲಿ ನಿಮಗೆ ಆ ಎಲಿಮೆಂಟ್ಸ್ನ ಏನು IUPAC ನಾಮನ್ಕ್ಲೇಚರ್ ಆಗಿರ್ಬೋದು, ಅಸಿಡಿಟಿ ಕ್ಯಾರೆಕ್ಟರ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಸೊ ಆ ಕಾನ್ಸೆಪ್ಟ್ಸ್ನ ಒಂದ್ಸರ್ತಿ ಸಾರ್ಟ್ ಔಟ್ ಮಾಡಿ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಇಷ್ಟು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ನ CET ಕ್ವಶನ್ಸ್. ಇನ್ನು ಉಳಿದಿರೋ ನೆಕ್ಸ್ಟ್ ಚಾಪ್ಟರ್ನ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.